ಹಾಯ್, ಹಲೋ ಎವ್ರಿ ಒನ್, ನಮಸ್ಕಾರ ಎಲ್ಲರಿಗೂ. ಸೊ ಈ ಟೈಟಲ್ ಹಾಕಿದ್ದೀನಿ, ಅದು ನೋಡಿ ನಿಮಗೆಲ್ಲರಿಗೂ ಆಶ್ಚರ್ಯ ಆಗಿರ್ಬೋದು. ನನಗೂ ಫುಲ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಂದು ಈ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಸೊ ನಾನು ಬಿಗ್ ಬಾಸ್ದು ರಿವ್ಯೂ ನಿಮಗೆಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಚಾನಲ್ನಲ್ಲಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇದು ವ್ಲಾಗ್ಸ್ ಮಾಡ್ತೀನಿ ನಾನು. ಸೊ ಎಲ್ಲ ಟಾಪಿಕ್ಸು ಇರುತ್ತೆ, ಏನೇನು ನನ್ನ ಲೈಫಲ್ಲಿ ನಾನು ಏನೇನು ಮಾಡ್ತೀನೋ ಎಲ್ಲನೂ ಹಾಕಿದ್ದೀನಿ ಇಲ್ಲಿವರೆಗೂ. ಸೊ ಈಗ ಬಿಗ್ ಬಾಸ್ ಹಿಂದಿ ನಾನು ಅದು ಸ್ಟಾರ್ಟ್ ಆದಾಗಿಂದ ಸುಮಾರು ಸೀಸನ್ಸ್ ನೋಡಿದ್ದೀನಿ ಸ್ಟಾರ್ಟ್ ಆಗಿಂದ. ಆಮೇಲೆ ಇತ್ತೀಚೆಗೆ OTT 3 ಮುಗೀತಲ್ಲ, ಲಾಸ್ಟ್ 10 ಡೇಸ್ ಬ್ಯಾಕ್ ಏನೋ ರೀಸೆಂಟ್ಲಿ ಮುಗೀತಲ್ಲ, ಅದನ್ನು ನೋಡಿದ್ದೀನಿ. ಅದನ್ನು ರೆಗ್ಯುಲರ್ ಆಗಿ ನೋಡಿದ್ದೀನಿ. ಸೊ ನನಗೆ ಈ ಬಿಗ್ ಬಾಸ್ ನೋಡೋದ್ರಿಂದ ಏನಾಗುತ್ತೆ, ತುಂಬಾ ಲೈಟ್ ಹಾರ್ಟೆಡ್ ಅನಿಸುತ್ತೆ. ಎಷ್ಟೊಂದು ಟೆನ್ಷನ್ ಸ್ಟ್ರೆಸ್ ಇರುತ್ತಲ್ಲ, ಅದರಿಂದ ನನಗೆ ಇದು ಸಿಕ್ತು, ಒಂಥರ ಸ್ಟ್ರೆಸ್ ಬಸ್ಟರ್ ಥರ ಹೆಲ್ಪ್ ಆಯಿತು ನನಗೆ. ಅದಕ್ಕೆ ಅಂದ್ಕೊಂಡೆ ಈಗ ಬಿಗ್ ಬಾಸ್ 18 ಹಿಂದಿದು ಅದು ನೆಕ್ಸ್ಟ್ ಶುರು ಆಗುತ್ತೆ ಅಕ್ಟೋಬರ್ 5 ಆಮೇಲೆ ಕನ್ನಡದಲ್ಲೂ ಬಿಗ್ ಬಾಸ್ 11 ಅನಿಸುತ್ತೆ, ಸೀಸನ್ 11 ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಕನ್ನಡದ್ದು ಬಿಗ್ ಬಾಸ್ ಯಾವತ್ತೂ ನೋಡಿಲ್ಲ. ಅದಕ್ಕೆ ಏನು ಅಂದ್ಕೊಂಡೆ ಅಂದರೆ, ಕನ್ನಡದ್ದು ನೋಡಿದ್ರೆ ಹೇಗೆ ಅನಿಸ್ತು, ಒಂದು ಕ್ಯೂರಿಯಾಸಿಟಿ ಇದೆ. ಸೊ ನನಗೆ ಖಂಡಿತ ತಿಳಿಸಿ, ನೀವು ಎಷ್ಟು ಜನ ನೀವು ಕನ್ನಡ ಬಿಗ್ ಬಾಸ್ ನೋಡಿದ್ದೀರಾ? ಸೊ ಕನ್ನಡ ಬಿಗ್ ಬಾಸ್ ನೋಡಿದರೆ ನನಗೆ ತಿಳಿಸಿ ಇಲ್ಲಿ ಕಮೆಂಟ್ಸಲ್ಲಿ. ಹಾಗೆ ಹಿಂದಿ ಬಿಗ್ ಬಾಸ್ ನೋಡ್ತಾಯಿದ್ರೆ, ಫಾಲೋ ಮಾಡ್ತಾಯಿದ್ರೆ ಅದನ್ನು ತಿಳಿಸಿ. ಸೊ ನಾನು ರೆಗ್ಯುಲರಾಗಿ ನೋಡ್ತಾ ಇದ್ದೀನಿ. ಆಮೇಲೆ ನೋಡಿದ್ಮೇಲೆ ನನಗೂ ಒಂದು ಒಪಿನಿಯನ್ ಇರುತ್ತೆ. ನನಗೆ ಅನಿಸುತ್ತೆ ಹೀಗೆ, ಅದು ನೋಡಿದ ತಕ್ಷಣ ಯಾವುದಾರ ನೋಡಿದ ತಕ್ಷಣ ನಮಗೂ ಇರುತ್ತಲ್ಲ ಒಂದು ಒಪಿನಿಯನ್ಸ್ ಇರುತ್ತೆ, ನಮ್ಮ ಅಭಿಪ್ರಾಯಗಳಿರುತ್ತೆ, ಹೇಗೆ ಅನ್ನಿಸ್ತು ಅದನ್ನು ನೋಡಿ, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ನಾನು ಶೇರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಎನಿವೆ ಅದು ಮುಗಿದು ಹೋಯಿತು. ಒಂದೇನಂತ ಹೇಳಿದ್ರೆ, ಕನ್ನಡದ ನಾನು ನೋಡಿಲ್ಲ. ಸೊ ಈ ಸಲ ಇಂದ ಫಾಲೋ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಯೋಚನೆ ಬಂತು. ಸೊ ಕನ್ನಡದ ಬಿಗ್ ಬಾಸ್ ನೋಡೋಣ, ಹಾಗೆ ಹಿಂದಿದು ನೋಡೋಣ. ಸೊ ಎರಡರದ್ದು ರಿವ್ಯೂ ರೆಗ್ಯುಲರ್ ಆಗಿ ಹಾಕ್ತೀನಿ. ಸೊ ಡೈಲಿ ಈ OTT 3 ಏನಂತ ಹೇಳಿದ್ರೆ, ಒಂದು ವಾರ ನಾನು ಎಪಿಸೋಡ್ಸ್ ನೋಡ್ತಾ ಇದ್ದೆ. ಆಮೇಲೆ 24/7 ಇಡೀ ದಿನದನ್ನು ನಾನು ತುಂಬ ಕವರ್ ಮಾಡಿದೆ. ಇದೇನಂತ ಗೊತ್ತಿಲ್ಲ ನನಗೆ. ಕನ್ನಡದಲ್ಲಿ 24/7 ಇರುತ್ತೆ ಎಲ್ಲ, ಇದೆಯಲ್ಲ, ಇದನ್ನು ನೋಡಬೇಕು. ಬಿಗ್ ಬಾಸ್ ಇದು ಚಾನಲ್ನಲ್ಲಿ ಬರೋದು ಮತ್ತು OTTನಲ್ಲೂ ಬರುತ್ತೆ ಹಿಂದಿದ್ದು. ಅದಕ್ಕೆ ಏನು ಅಂದ್ಕೊಂಡೆ ಅಂದರೆ, ಎರಡದ್ದು ನಾನು ನೋಡೋಣ, ಎರಡದ್ದು ನಾನು ಶೇರ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನನಗೆ ಐಡಿಯಾ ಇಲ್ಲ, ಇದೊಂದು ತಲೆಯಲ್ಲಿ ಹುಳ ಬಂದುಬಿಟ್ಟಿದೆ. ನಿನ್ನೆಯಿಂದ ತಲೆಯಲ್ಲಿ ಕೊರಿತಾ ಇದೆ. ಅದಕ್ಕೆ ನಾನು ಶೇರ್ ಮಾಡೋಣ ಎಲ್ಲರ ಜೊತೆಗೂ. ಗೊತ್ತಿಲ್ಲ ಎಷ್ಟು ಜನ ನೀವು ನೋಡ್ತೀರಾ ಅಂತ ಐಡಿಯಾ ಇಲ್ಲ ನನಗೆ. ಸೊ ಕನ್ನಡದಲ್ಲಿ ಅಲ್ಪ ಸ್ವಲ್ಪ ಜನ ನೋಡ್ಬೋದು ಅನಿಸುತ್ತೆ. ಬಿಗ್ ಬಾಸ್ ಹಿಂದಿ ಎಷ್ಟು ಜನ ನೋಡ್ತೀರಾ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಸೊ ನೀವು ಬಿಗ್ ಬಾಸ್ ಹಿಂದಿ ನೋಡ್ತೀವಿ ಅನ್ನೋದಾದರೆ ಈ ಸೀಸನ್ 18 ಸೊ ನೋಡ್ತೀರಾ ಹೇಗೆ, ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಬಟ್ ಡೆಫಿನೆಟಾಗಿ ನಾನು ಬಿಗ್ ಬಾಸ್ ಹಿಂದಿ ಇದೆಯಲ್ಲ, ಹೊಸ ಸೀಸನ್ ಈಗ ಶುರು ಆಗುತ್ತಲ್ಲ, ಅದ್ರ ಬಗ್ಗೆ ಈಗ ಅಪ್ಡೇಟ್ ಸ್ಟಾರ್ಟ್ ಆಗಿದೆ. ಯಾರ್ಯಾರನ್ನ ಅಪ್ರೋಚ್ ಮಾಡ್ತಿರೋದು ಅದರದ್ದೆಲ್ಲ ನ್ಯೂಸ್ ನಾನು ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮೇ ಬಿ ಈ ಮಂಡೆಯಿಂದ ನೆಕ್ಸ್ಟ್ ಸೋಮವಾರದಿಂದ ನಾನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಾಳೆ ನಾಡಿದ್ದು ಇನ್ನು 2 ದಿನ ಆದಮೇಲೆ ನಾನು ಈಗ ಈ ವಾರ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಬೇರೆ ಎಲ್ಲ ಕೆಲಸಗಳಲ್ಲಿ. ಸೊ ಅದೆಲ್ಲ ಮುಗಿಸಿ ನಾನು ಸೊ ಯಾರ್ಯಾರನ್ನ ಅಪ್ರೋಚ್ ಮಾಡ್ತಿದ್ದೀರಾ, ಬೋತ್ ಕನ್ನಡ ಮತ್ತು ಹಿಂದಿ ಎರಡರಲ್ಲೂ ಯಾರ್ಯಾರನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಒಪ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸೋಣ. ಅಂದರೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ. ಇದೊಂಥರ ಹೊಸದಲ್ವ, ನಾನು ಇದುವರೆಗೂ ಮಾಡೇ ಇಲ್ಲ. ಸೊ ಅದಕ್ಕೆ ಎಕ್ಸೈಟ್ಮೆಂಟ್ ಇದೆ, ಶೇರ್ ಮಾಡೋಣ ಅಂತ. ಇದು ನಂದು ಡಿಫ್ರೆಂಟ್ ಟೇಕ್. ಬೇರೆಯವರೆಲ್ಲ ನೋಡಿದ್ದೀನಿ, ಸುಮಾರು ಜನ ನಾನು ಸರ್ಚ್ ಮಾಡಿದಾಗ ಎಷ್ಟೊಂದು ಜನ, ಸಿಕ್ಕಾಪಟ್ಟೆ ಜನ ಕನ್ನಡದಲ್ಲೂ ಶೇರ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಕನ್ನಡದ ಬಗ್ಗೆ ಭಾಳ ವರ್ಷದಿಂದನೂ ಶೇರ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅವರು ಫುಲ್ ಎಕ್ಸ್ಪರ್ಟ್ಸು, ವೆಟರನ್ಸ್ ಇದ್ದಾರೆ ಅವರೆಲ್ಲ. ಬಟ್ ಇದು ನಂದು ಹೊಸದು, ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾಡ್ತಾಯಿದ್ದೀನಿ. ಹೆಂಗೆ ಅನ್ಸುತ್ತೆ ನೋಡ, ತುಂಬಾ ಫನ್ಗೋಸ್ಕರ, ಖುಷಿ, ಇದು ಎಂಜಾಯ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ದಾರೆ ಕನ್ನಡ ಬಿಗ್ ಬಾಸ್ಗೆ, ಯಾರು ಒಪ್ಕೊಂಡಿದ್ದಾರೆ ಡೆಫಿನೆಟ್ ಆಗಿದೆ, ಅದನ್ನೆಲ್ಲ ನಾನು ಅಪ್ಡೇಟ್ಸ್ ಹಾಕ್ತೀನಿ. ಹಿಂದಿದು ಕೂಡ ಹಾಕ್ತೀನಿ. ಸೊ ಎರಡು ಸೆಪ್ರೇಟ್ ಮಾಡಿ ಹಾಕ್ತೀನಿ. ಯಾವುದು ಬೇಕಾದರೂ ನೋಡಿ, ನೀವು ನೋಡಬೇಕು ಅನಿಸಿದರೆ. ಬಟ್ ನನಗಂತೂ ಶೇರ್ ಮಾಡಬೇಕು ಅನಿಸ್ತಾ ಇದೆ. ಸೊ ಇದುವರೆಗೂ ಏನು ರೂಮರ್ಸ್ ನಡೀತಾ ಇದೆ ಅಂದರೆ, ಇದಂತೂ ಕನ್ಫರ್ಮ್ ಆಗಿದೆ. ಬಿಗ್ ಬಾಸ್ ಹಿಂದಿನಲ್ಲಿ ಹೋಸ್ಟ್ ಸಲ್ಮಾನ್ ಖಾನ್ ಅಂತ ಅದು ಕನ್ಫರ್ಮ್ ಆಗಿದೆ. ಸೊ ಕನ್ನಡದಲ್ಲಿ ಈಗ 10 ಸೀಸನ್ಸಿಂದ ಇವರು ಕಿಚ್ಚ ಸುದೀಪ್ ಅವ್ರು ಹೋಸ್ಟ್ ಮಾಡ್ತಾಯಿದ್ರು ಅಂತ ಗೊತ್ತಿದೆಯಲ್ಲ ನಿಮಗೆಲ್ಲರಿಗೂ. ಸೊ ಈಗ 11 ಸೀಸನ್ನಲ್ಲಿ ಗೊತ್ತಿಲ್ಲ ಅವ್ರದ್ದೇ ಕಂಟಿನ್ಯೂ ಮಾಡ್ತಾರಾ ಅಥವಾ
ಬೇರೆ ಚೇಂಜ್ ಮಾಡ್ತಾರಾ ಅನ್ನೋದು ನಡೀತಾ ಇದೆ, ರೌಂಡ್ಸ್ ನಡೀತಾ ಇದೆ ಈ ರೂಮರ್ಸ್ ಗಲಿಯಲ್ಲಿ, ಈ ರೂಮರ್ಸ್ ರೋಡ್ಗಳಲ್ಲಿ ಅದು ನಡೀತಾ ಇದೆ. ಹಾಗೆಯೇ ಈಗ ರಮೇಶ್ ಅರವಿಂದ್ ಮತ್ತು ರಿಷಬ್ ಶೆಟ್ಟಿ ಇವ್ರನ್ನು ಅಪ್ರೋಚ್ ಮಾಡಿದ್ದಾರೆ ಅಂತಲೂ ಗೊತ್ತಾಗಿದೆ. ಸೊ ಅದು ರೂಮರ್, ಜಸ್ಟ್ ರೂಮರ್, ಅದು ಏನು ಡೆಫಿನೆಟ್ ಇಲ್ಲ. ಸೊ ನೋಡೋಣ, ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ, ಯಾರನ್ನ ಕನ್ಫರ್ಮ್ ಮಾಡ್ತಾರೆ ಅಥವಾ ಯಾರು ಒಪ್ಕೋತಾರೆ. ಹೋಸ್ಟ್ ಬಗ್ಗೆನೂ ಇದು ಇದೆ. ಸೊ ನೋಡೋಣ ಅದು ಯಾರನ್ನು ಇದು ಮಾಡ್ತಾರೆ ಅಂದ್ಬಿಟ್ಟು. ಹಾಗೆಯೇ ಇದಂತೂ ಕನ್ಫರ್ಮ್ ಆಗಿದೆ. ಸೊ ನೆಕ್ಸ್ಟ್ ಮತ್ತೆ ಇದರಲ್ಲಿ ನಾನು ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ರು ಹಿಂದಿ ಇದರಲ್ಲಿ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಆಮೇಲೆ ಕನ್ನಡದಲ್ಲೂ ಕೂಡ ಯಾರ್ಯಾರು ಅಪ್ರೋಚ್ ಮಾಡಿದ್ದಾರೆ, ಪ್ರೊಬಬಲ್ ಯಾರ್ಯಾರು ಬರಬಹುದು ಕಂಟೆಸ್ಟೆಂಟ್ಸ್ ಅಂತ ಕನ್ನಡದಲ್ಲೂ ಕೂಡ ಅದನ್ನು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನನಗೆ ಖಂಡಿತ ತಿಳಿಸಿ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಬಿಗ್ ಬಾಸ್ ಹಿಂದಿ ನೋಡೋದಕ್ಕೆ, ಹಾಗೆ ಬಿಗ್ ಬಾಸ್ ಕನ್ನಡ ನೋಡೋದಕ್ಕೆ, ಅದನ್ನು ಖಂಡಿತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇಲ್ಲಿ ತನಕ ಇದನ್ನು ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಸೊ ನೋಡೋಣ, ನನ್ನ ಜೊತೆಗೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದಾದರೆ ಅದೊಂದು ಎಕ್ಸೈಟ್ಮೆಂಟು ಅದಿದೆ ಅಂದರೆ ಲೈಕ್ ಮಾಡಿ, ನೆಕ್ಸ್ಟ್ ವೀಡಿಯೋಗೆ ವೇಟ್ ಮಾಡಿ. ಓಕೆ, ಬಾಯ್ ಬಾಯ್.